ಬಾಯ್ ಕೊಡೋ ಅಷ್ಟೇ ವಾಪಸ್ ಕೋಟೆ ಮಲ್ಲೇಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪಂಚಾಯತ್ ರಾಜ್ ಜಿಲ್ಲಾ ಅಧ್ಯಕ್ಷರಾದ ಕೋಟೆ ಮಲ್ಲೇಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆಯ ಅಧಿಕಾರ ಅವರಿಗೆ ಕೊಡಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ಲ ಬರ್ತೀವಿ. ಈ ಕಡೆ ನೋಡಿ. ಆಗಲಿ ಮ್ಯಾಚ್ ಬಾಕ್ಸ್ ಕೊಡಿ ಸರ್. ಮೆನು ಮ್ಯಾಚ್ ಬಾಕ್ಸ್ ಅಲ್ಲಿ ಕೇಳಿ ಕೊಡ್ತಾರೆ. ಅಲ್ಲಿ ಆರೋಗ್ಯ ಭಾಗ್ಯ ಐಶ್ವರ್ಯ ಅಧಿಕಾರ ಎಲ್ಲವೂ ಸಿಗುತ್ತೆ. ಥ್ಯಾಂಕ್ ಯು ಸರ್. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಮಲ್ಲೇಶ್ ಬಿ ಕೋಟೆಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ತಾಯಿ ಚಾಮುಂಡೇಶ್ವರಿ, ತಾಯಿ ಚಿಕ್ಕಮ್ಮ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಅಂತ ಯಶಸ್ತೀನಿ. ಹಾಗೂ ನಮ್ಮ ಪಂಚಾಯತ್ ರಾಜಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೂ ಮೈಸೂರಲ್ಲಿ ಪ್ರಥಮ ಸ್ಥಾನ ಮುಂಚೂಣಿಯಲ್ಲಿದೆ. ನಮ್ಮ ಪಂಚಾಯತ್ ರಾಜು ಸಂಘಟನೆಯಲ್ಲಿ ಎಲ್ಲ ಒಳ್ಳೆ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಒಳ್ಳೆ ಸಂಘಟನೆ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲರೂ ತುಂಬ ಸಭೆಗಳನ್ನು ಮಾಡ್ತಾ ಹಾಗೂ ನಮ್ಮಲ್ಲಿ MP ಚುನಾವಣೆಯಲ್ಲಿ MLA ಚುನಾವಣೆಯಲ್ಲಿ ತುಂಬ ಪ್ರೀತಿಯಿಂದ ಎಲ್ಲರೂ ಸಂಘಟಿತರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಕಾರಣ ನಮ್ಮ ಎಲ್ಲ ಕಾಂಗ್ರೆಸ್ ಆತ್ಮೀಯರು ಎಲ್ಲರೂ ಸಂಘಟನೆಯಲ್ಲಿ ತೊಡಗಿ ನಮ್ಮ ಜಿಲ್ಲಾಧ್ಯಕ್ಷರು ತುಂಬ ಸಹಕಾರ ಕೊಟ್ಟು ನಮಗೆ ಒಂದು ಅತ್ಯುತ್ತಮ ಇವತ್ತು 336 ಸೀಟ್ ಗೆಲ್ಲಬೇಕಾದ್ರೆ ನಮ್ಮೆಲ್ಲ ಸಂಘಟನೆಯನ್ನು ಕೈ ಜೋಡಿಸಿ, ಅದು ನಮ್ಮ ರಾಜೀವ್ ಗಾಂಧಿ ಪಂಚಾಯತ್ ತುಂಬ ವರ್ಕ್ ಮಾಡಿದ್ದಾರೆ. ಹಗಲು ರಾತ್ರಿ ಇಲ್ಲಂದೇ ತುಂಬ ಸಂಘಟನೆ ಮಾಡಿ ಎಲ್ಲರೂ ಯಶಸ್ಸನ್ನು ಮಾಡ್ತಿದ್ದಾರೆ. ಹಾಗೂ ನಮ್ಮ ಮಲ್ಲೇಶ್ ಬಿ ಕೋಟೆಯವರಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಅನಿಲ್ ಚಿಕ್ಕಮಗಳೂರು ಹಾಗೂ ನಮ್ಮ ನೆಚ್ಚಿನ ಪ್ರೀತಿಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ DK ಸಾಹೇಬರು ಅವರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟನ್ನು ಕೊಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಡ್ತೀವಿ. ಸರ್ ನಿಂತ್ಕೊಳ್ಳಿ ಹೆಂಗೆ ಲೋಕಣ್ಣ ನೀವೇ ತಿಂದ್ಬಿಟ್ಟಿರಿ ಸರ್. ಇಲ್ಲಿ ನೋಡಿ ಎಲ್ಲದಕ್ಕಿಂತ ಮುಖ್ಯ ಒಬ್ಬ ಸದೃಢ ಮನುಷ್ಯ, ತುಂಬ ವ್ಯಕ್ತಿತ್ವದಲ್ಲಿ ಒಳ್ಳೆಯ ವ್ಯಕ್ತಿ. ಜೊತೆಗೆ ಪಂಚಾಯತ್ ರಾಜಲ್ಲಿ ಅವರು ಸಲ್ಲಿಸ್ತಿರೋಂಥ ಸೇವೆ ಇದೆಯಲ್ಲ, ಅದು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ. ನಮ್ಮ ಮೈಸೂರು ಜಿಲ್ಲೆ ಪಂಚಾಯತ್ ರಾಜಲ್ಲಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಪಂಚಾಯತ್ ರಾಜ್ ಸಂಘಟನೆ ನಂಬರ್ 1 ಸ್ಥಾನಕ್ಕೆ ತರೋದಕ್ಕೆ ಮಲ್ಲೇಶ್ ಬಿ ಅವರ ಒಂದು ಶ್ರಮ ತುಂಬ ಮುಖ್ಯವಾಗಿದೆ. ಅದ್ರ ಜೊತೆಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ನಮ್ಮ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ನಮ್ಮ ಶಾಸಕರ ಜೊತೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರಲ್ಲಿ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಎಲ್ಲರೂ ನಾವು ಕೇಳ್ಕೊಳ್ಳೋದಿಷ್ಟೇ, ಮಲ್ಲೇಶ್ ಅವ್ರಿಗೆ ಒಂದು ಒಳ್ಳೆ ನಮ್ಮ ZP ಸ್ಥಾನಮಾನ ಕೊಟ್ಟು ಅವರಿಗೆ ಒಂದು ಟಿಕೆಟ್ ಕೊಟ್ಟು ಅವ್ರನ್ನ ಇನ್ನಷ್ಟು ಅವರು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಾವು ಒತ್ತಾಯ ಮನವಿ ಎರಡೂ ಸಹ ಮಾಡ್ಕೊತಾ ಇದ್ದೀವಿ. ಪಂಚಾಯತ್ ರಾಜ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಮಲ್ಲೇಶ್ ಕೋಟೆರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಾದ್ಯಂತ ಹೋರಾಡಿ ಸೀಟ್ಗಳನ್ನ ಗೆಲ್ಲೋದಕ್ಕೆ ಅವರು ತುಂಬ ಶ್ರಮ ವಹಿಸಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಸರ್ಕಾರ ಬರಲಿಕ್ಕೂ ಕೂಡ ಅವ್ರದ್ದೊಂದು ಅಳಿಲು ಸೇವೆ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ. ಹಾಗಾಗಿ ಸರ್ಕಾರ ಅವ್ರ ಸೇವೆನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟು ಅವ್ರನ್ನ ಕೃತಜ್ಞತೆಯಾಗಿ ತಿಳಿಸ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾಯಿದ್ದೇನೆ. ಮತ್ತೊಮ್ಮೆ ಮಲ್ಲೇಶ್ ಕೋಟೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅಧ್ಯಕ್ಷರಾದಂಥ ಕೋಟೆ ಮಲ್ಲೇಶ್ವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾವೇನು ಕೇಳ್ಕೊತಿದ್ದೀವಿ ಅಂದರೆ ಅವರಿಗೆ ಈ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಯಾವುದಾದ್ರು ಒಂದು ಪೋಸ್ಟನ್ನು CM ಸಾಹೇಬ್ರ ಕಡೆಯಿಂದ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ.
ಅದಕ್ಕೆ ನಮ್ಮ ಬೆಂಬಲನೂ ಇದೆ, ನಮ್ಮ ಸ್ನೇಹಿತರಾದಂಥ ಎಲ್ಲರ ಬೆಂಬಲನೂ ಅವರಿಗೆ ಕೊಟ್ಟು ಹೌದು JDP-TP-ನಲ್ಲಿ ಕೊಡಬೇಕು. ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕೊಡಬೇಕು ಅಂತ ನಮ್ಮ ಮನವರಿಕೆ ಒತ್ತಾಯ ಮಾಡ್ತೀವಿ. ಮಲ್ಲೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗಲೂ ನಗುಮುಖದಲ್ಲಿರ್ತಾರೆ. ಕಾಂಗ್ರೆಸ್ ಕಚೇರಿ ಬಂದರೂ ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾಯಿದ್ದಾರೆ. ಪಂಚಾಯತ್ ರಾಜು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ತುಂಬ ಚೆನ್ನಾಗಿದೆ. ಅದು ಮೈಸೂರು ಜಿಲ್ಲೆಯಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಮಲ್ಲೇಶ್ ಅಣ್ಣವರು ಒಯ್ತಾ ಇದ್ದಾರೆ. ಆದ್ದರಿಂದ ನಮಗೂ ಅವರು ಭಾರಿ ತುಂಬ ಸ್ನೇಹಿತರು. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಯಾವುದಾದ್ರು ಒಂದು ಒಳ್ಳೆ ಜಿಲ್ಲಾ ಪಂಚಾಯತಿಲಿ ಸ್ಥಾನಮಾನ ಸಿಕ್ಕಿದ್ರೆ, ಟಿಕೆಟ್ ಸಿಕ್ಕಿದ್ರೆ ಭಾರಿ ಅನುಕೂಲ. ನಾವು ಒತ್ತಾಯ ಮಾಡ್ತೀವಿ. ತುಂಬ ಒಳ್ಳೆ ಕೆಲಸಗಾರ, ಬಡವರು ದೀನ ದಲಿತರು ಕಂಡ್ರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಮಗೂ ಖುಷಿ ಆಗುತ್ತೆ. ನಾವು ಕೈ ಜೋಡಿಸ್ತೀವಿ ಅವ್ರ ಜೊತೆಲಿ. ಒಳ್ಳೆ ವ್ಯಕ್ತಿ ಮಲ್ಲೇಶ್ ಅಂತ ಇಷ್ಟು ಹೇಳ್ಬೋದು. ಅವ್ರಿಗೆ ದೇವ್ರು ಒಳ್ಳೆ ಮಾಡಲಿ, ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಏರಿಸಲಿ ಅಂತ ನಾವು ಬೇಡ್ಕೊಳ್ತೀವಿ.